ಶ್ರೀಕಾಂತ್ ತನ್ನ ತಂದೆ ರಂಗಯ್ಯನಿಗೆ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ತನ್ನ ನಡುವೆ ಪ್ರತಿದಿನವೂ ನಡೆಯುವ ಸಮಸ್ಯೆಯನ್ನು ಹೇಳುತ್ತಾನೆ. ತನ್ನ ಹೆಂಡತಿ ಟಿವಿಯಲ್ಲಿ ಬರುವ ಜಾಹೀರಾತುಗಳನ್ನು ನೋಡಿ ಪ್ರತಿದಿನವೂ ಆ ಜಾಹೀರಾತಿನಲ್ಲಿ ಬರುವ ವಸ್ತುಗಳನ್ನು ಕೊಂಡುಕೊಳ್ಳಲು ತನ್ನನ್ನು ಹೇಗೆ ಕಿರಿಕಿರಿಗೊಳಿಸುತ್ತಾಳೆ ಎಂಬುದನ್ನು ರಂಗಯ್ಯನಿಗೆ ವಿವರಿಸುತ್ತಾನೆ. ಇನ್ನು ಅವುಗಳನ್ನು ಕೊಂಡುಕೊಳ್ಳಲು ತಾನು ಕೆಲಸ ಮಾಡುವ ಕಚೇರಿಯಲ್ಲಿ ಸಾಲ ಮಾಡಿರುವ ವಿಷಯವನ್ನು ಹೇಳುತ್ತಾನೆ. ಅದನ್ನೆಲ್ಲ ಕೇಳಿದ ರಂಗಯ್ಯ ಶ್ರೀಕಾಂತ್ಗೆ ಬಂದ ಸಮಸ್ಯೆಗೆ ತಾನು ಪರಿಹಾರವನ್ನು ಹೇಳುತ್ತೇನೆ ಎಂದು ಹೇಳುತ್ತಾನೆ. ಆ ಪರಿಹಾರವೇನು ಎಂಬುದನ್ನು ಶೀಘ್ರವಾಗಿ ತಿಳಿದುಕೊಳ್ಳಬೇಕೆಂದು ರಂಗಯ್ಯನಿಗೆ ಶ್ರೀಕಾಂತ್ ಹೀಗೆ ಹೇಳುತ್ತಾನೆ. ನಿಜವೇ, ನಾನು ಹೇಳಿದ್ದು ಅದೇ. ಮನೆಯಲ್ಲಿ ಶೀಘ್ರವಾಗಿ ತೋರಿಸಿದ ಸಮಸ್ಯೆಯಿಂದ ಪಾರಾದದ್ದು. ಅಪ್ಪ, ಏನಿಲ್ಲರ, ನೀನು ಕೆಲವು ದಿನಗಳು ನಿನ್ನ ಕಚೇರಿಗೆ ರಜೆ ಹಾಕಿ. ಮನೆಯಲ್ಲಿ ಹೆಂಡತಿಗೆ ನಿಮಗೆ ಉದ್ಯೋಗ ಹೋಗಿದೆ. ಆದ್ದರಿಂದ ಇನ್ನು ಮುಂದೆ ಭಾರಿಯಾಗಿ ಖರೀದಿಸುವ ವಸ್ತುಗಳಿಗೆ ಆಗುವ ವೆಚ್ಚವನ್ನು ತಾಳಲಾರೆವೆಂದು ಹೇಳು. ನಿನಗೆ ಬೇರೆ ಉದ್ಯೋಗ ಹುಡುಕಲು ಕೆಲವು ದಿನಗಳು ಸಮಯ ಬೇಕಾಗುತ್ತದೆ. ಮನೆ ಖರ್ಚುಗಳನ್ನು ನಿಭಾಯಿಸಲು ಆ ಟಿವಿಯೊಂದಿಗೆ ಈ 4 ಖರೀದಿಸಿದ ವಸ್ತುಗಳನ್ನು ಮಾರಬೇಕಾಗುತ್ತದೆ ಎಂದು ಹೇಳು. ನಂತರ ನೀನೇ ನೋಡಿ ಏನು ನಡೆಯಲಿದೆ. ಆಹಾ, ಅದ್ಭುತ! ನೀನು ಹೇಳಿದ ಆಲೋಚನೆ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ಆದರೆ ಇಷ್ಟು ಸುಲಭವಾದ ಆಲೋಚನೆ ಏಕೆ ನನ್ನ ಮಣ್ಣಿನ ತಲೆಗಿಲ್ಲ ಎಂದು ಒರೆ ಸನ್ನಾಸಿ. ನೀನೇ ಒಪ್ಪಿಕೊಂಡಿದ್ದೀಯರ ನಿನ್ನದು ಮಣ್ಣಿನ ತಲೆ ಎಂದು ಕೇಳುವುದು ಮರೆತಿದ್ದೇನೆ. ಬಂದಾಗಿನಿಂದ ನೋಡುತ್ತಿದ್ದೇನೆ, ಸೊಸೆ ಮನೆಯಲ್ಲಿ ಕಾಣಿಸುತ್ತಿಲ್ಲ. ಇಲ್ಲಿ ಕಾಣಿಸುತ್ತಿರುವ ಬೆಳಿಗ್ಗೆ ಟಿವಿಯಲ್ಲಿ ಏನೋ ಹೊಸ ವಸ್ತು ಜಾಹೀರಾತು ನೋಡಿ ನನ್ನ ಬಳಿ ಹಣ ಇದ್ದಂತೆ ಅದನ್ನು ಈಗಲೇ ತರುವುದಾಗಿ ಮಾರುಕಟ್ಟೆಗೆ ಹೋಗಿದ್ದಾಳೆ. ಹೋಗಿ ಬಹಳ ಸಮಯವಾಯಿತು, ಬಂದು ಬರುತ್ತಾಳೆ. ಏನಾದರೂ ನಿನಗೆ ತುಂಬಾ ಕೃತಜ್ಞತೆಗಳು. ತಂದೆ ನನ್ನನ್ನು ಈ ತೀಗೆಯದಿಂದ ತಿಂಗರಿನಿಂದ ಹೊರಗೆ ಬಿಡುತ್ತಾರೆ. ಅವಳು ಮತ್ತೆ ಮನೆಗೆ ಬರುವುದಿಲ್ಲ. ನಂತರ ನೋಡು ನನ್ನ ನಟನೆಯನ್ನು. ಇಂದು ಕಾಡೋ ಪೇಡೋ ತೀರ್ಮಾನಿಸುತ್ತೇನೆ. ಸರಿ, ಹಾಗಾದರೆ ನಾನು ಈಗ ಊರಿಗೆ ಹೊರಡುತ್ತೇನೆ. ಹೀಗೆ ಬಂದು ಹೀಗೆ ಹೋಗುತ್ತಿದ್ದೇವೆ. 12 ದಿನಗಳು ಉಳಿಯಬಹುದು ಅಲ್ಲವೇ? ಇಲ್ಲವೆಲ್ಲ ಏನೋ ನೀವು ನೆನಪಿಗೆ ಬಂದು ನೋಡಿ ಹೋಗೋಣವೆಂದು ಬಂದಿದ್ದೇನೆ. ಊರಿನಲ್ಲಿ ತುಂಬಾ ಕೆಲಸಗಳಿವೆ. ಜೊತೆಗೆ ಹೋಗುತ್ತಾ ಹೋಗುತ್ತಾ ನಿಮ್ಮ ತಂಗಿಯನ್ನು ಕೂಡ ಭೇಟಿಯಾಗಿ ಹೋಗಬೇಕು. ಮೊದಲು ಇರುವ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಎಲ್ಲವೂ ಸರಿಯಾಗಿದೆ ಆದರೆ ನನಗೆ ಸುದ್ದಿ ಕೊಡು. ಆಗ ಬಂದು ನೇರವಾಗಿ 1 ವಾರ ಉಳಿಯುತ್ತೇನೆ. ನೀನು ಮಾತ್ರ ಮಾತು ತಪ್ಪದೆ ಮನೆಗೆ ಬಂದು ಸಾಲ ತೀರಿಸಲು ಬೇಕಾದಷ್ಟು ಹಣವನ್ನು ಎಷ್ಟು ಬೇಕಾದರೂ ತೆಗೆದುಕೊಂಡು ಹೋಗು. ಸರಿನಾ? ನೀವು ಹೇಳಿದಂತೆ ಮಾಡುತ್ತೇನೆ. 1-2 ದಿನಗಳಲ್ಲಿ ಸಮಯ ನೋಡಿ ಬರುತ್ತೇನೆ. ಸಾಲ ತೀರಿಸಿ ಇಲ್ಲಿ ಎಲ್ಲವೂ ಸರಿಯಾಗಿದೆಯಾದರೆ ನಿಮಗೆ ಸುದ್ದಿ ಕಳುಹಿಸುತ್ತೇನೆ. ತಪ್ಪದೇ ಬರಬೇಕು. ಹಾಗಾದರೆ ಸರಿ ಬಾಬು, ನಾನು ಬರುತ್ತೇನೆ. ನೀನು ಜಾಗ್ರತೆ ಎಂದು ಹೇಳಿ ರಂಗಯ್ಯ ಅಲ್ಲಿ ಹೊರಟು ತನ್ನ ಕಾರಿನಲ್ಲಿ ತನ್ನ ಮಗಳ ಮನೆಗೆ ಹೋಗುತ್ತಾನೆ. ಆಗ ಶ್ರೀಕಾಂತ್ ತನ್ನ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಸಿಕ್ಕಿದೆ ಎಂದು ಭಾವಿಸಿ ಸ್ವಚ್ಛವಾಗಿ ಉಸಿರಾಡುತ್ತಾನೆ. ರಂಗಯ್ಯ ಹೇಳಿದಂತೆ ಆದರೆ ತನ್ನ ಕಚೇರಿಗೆ ರಜೆ ಹಾಕಿ ಮಾರುಕಟ್ಟೆಯಿಂದ ಲಕ್ಷ್ಮಿ ಮನೆಗೆ ಬಂದಾಗಲೇ ತನ್ನೊಂದಿಗೆ ಹೀಗೆ ಹೇಳುತ್ತಾನೆ. ಏನಂದಿ? ಇದನ್ನು ನೋಡಿ, ಹೊಸ ಮಿಕ್ಸಿ ಗ್ರೈಂಡರ್ ಇದು. ನಾನು ಬೆಳಿಗ್ಗೆ ಜಾಹೀರಾತುಗಳಲ್ಲಿ ನೋಡಿದೆ. ಇದನ್ನು ಸೇರಿಸಿ ನಮ್ಮ ಮನೆಯಲ್ಲಿ ಈಗಾಗಲೇ ಒಟ್ಟು 13 ಮಿಕ್ಸ್. ಆಂದ್ರೆ ಈ ಲಕ್ಷ್ಮಿ ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು. ಒಮ್ಮೆ ಬಂದು ಹೀಗೆ ಕುಳಿತುಕೋ ಎಂದು ಹೇಳಿದಾಗ ಲಕ್ಷ್ಮಿ ಶ್ರೀಕಾಂತ್ ಪಕ್ಕದ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ. ಆ ಮಿಕ್ಸಿ ಗ್ರೈಂಡರ್ ತನ್ನ ಮಡಿಲಲ್ಲಿ ಇಟ್ಟುಕೊಂಡು, ಇಂತಹದ್ದೇನು ಅಷ್ಟು ಬೇಸರದಿಂದ ಇದ್ದೀರಿ? ಏನಾಯಿತು? ಮಿಕ್ಸಿ ಗ್ರೈಂಡರ್ ನಿಮಗೆ ಇಷ್ಟವಾಗಲಿಲ್ಲವೇ? ಅಧಿಕಾರಿ ಲಕ್ಷ್ಮಿ, ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನಂದಿ? ನೀವು ಕೂಡ ಮನೆಯಲ್ಲಿ ಇನ್ನೂ ಏನಾದರೂ ಹೊಸ ವಸ್ತು ಖರೀದಿಸಲು ಹೋಗುತ್ತಿದ್ದೀರಾ? ಬಾಬ್, ಎಷ್ಟು ಹೊತ್ತು ನಿನ್ನ ಗೋಲ್ ಅಂದೇನೋ, ಆದರೆ ನನ್ನ ನೋವು ಪರಿಗಣಿಸೋಕೆ ಸರಿಯೇನೋ ಕೋಪಗೊಳ್ಳುತ್ತಿದ್ದೀಯಾ? ಮೊದಲು ಆ ವಿಷಯ ಏನೋ ಹೇಳು ಲಕ್ಷ್ಮಿ. ಈಗ ಹೇಳುವುದನ್ನು ಜಾಗ್ರತೆಯಿಂದ ಕೇಳು. ನನಗೆ ಆಫೀಸ್ನಲ್ಲಿ ಉದ್ಯೋಗ ಕಳೆದು ಹೋಯಿತು. ಮಾಲೀಕನೊಂದಿಗೆ ಚಿಕ್ಕ ಜಗಳವಾಯಿತು. ಆದ್ದರಿಂದ ಅವರು ನನ್ನ ಮೇಲೆ ಕೋಪದಿಂದ ನನ್ನನ್ನು ಉದ್ಯೋಗದಿಂದ ತೆಗೆದುಹಾಕಿದರು. ಇನ್ನು ಮುಂದೆ ನೀನು ಕೊಳ್ಳಲು ಹೇಳುವ ವಸ್ತುಗಳಿಗೆ ಖರ್ಚು ಮಾಡಲಾಗುವುದಿಲ್ಲ. ಬೇರೆ ಕೆಲಸ ಹುಡುಕಲು ನನಗೆ ಇನ್ನೂ ಕೆಲವು ದಿನಗಳಿವೆ. ಆದ್ದರಿಂದ ಈಗ ನಾವು ಇರುವ ಆರ್ಥಿಕ ಪರಿಸ್ಥಿತಿಯಲ್ಲಿ ಮನೆಯ ಖರ್ಚುಗಳನ್ನು ನಿಭಾಯಿಸಲು ಆ ಟಿವಿಯೊಂದಿಗೆ ಇಷ್ಟು ದಿನ ಖರೀದಿಸಿದ ವಸ್ತುಗಳನ್ನು ಮಾರಾಟ ಮಾಡುವುದರ ಹೊರತು ನನಗೆ ಬೇರೆ ಮಾರ್ಗವಿಲ್ಲ. ಆಗ ಲಕ್ಷ್ಮಿ ಶ್ರೀಕಾಂತ್ ಹೇಳಿದ ವಿಷಯವನ್ನು ಕೇಳಿ ಆಶ್ಚರ್ಯಚಕಿತಳಾಗುತ್ತಾಳೆ. ಏನು ಉತ್ತರಿಸಬೇಕೆಂದು ತಿಳಿಯದ ಗೊಂದಲದ ಸ್ಥಿತಿಯಲ್ಲಿ ಹಾಗೆಯೇ ನಿಂತುಕೊಳ್ಳುತ್ತಾಳೆ. ಆಗ ಶ್ರೀಕಾಂತ್ ಮತ್ತೆ ಹೀಗೆ ಹೇಳುತ್ತಾನೆ. ಸರಿ, ಮೊದಲು ವಸ್ತುಗಳನ್ನು ತಂದುಕೊಡು. ನಾನು ಒಮ್ಮೆ ಆ ಹಳೆಯ ಸಾಮಾನುಗಳನ್ನು ಖರೀದಿಸುವವನನ್ನು ಹುಡುಕುತ್ತೇನೆ ಎಂದುಕೊಂಡಿದ್ದೇನೆ. ಆ ಮಾತುಗಳನ್ನು ಕೇಳುತ್ತಿದ್ದಂತೆ ಲಕ್ಷ್ಮಿ ಆಶ್ಚರ್ಯದಿಂದ ಹೊರಬಂದು ಶ್ರೀಕಾಂತ್ಗೆ ಹೀಗೆ ಹೇಳುತ್ತಾಳೆ. ಇದನ್ನು ನಾನು ಊಹಿಸಲಿಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನನಗೂ ತುಂಬಾ ದುಃಖವಾಗಿದೆ. ಆದರೆ ಈಗ ಏನು ಮಾಡುವುದು?
ಇಷ್ಟು ಕಷ್ಟಪಟ್ಟು ಖರೀದಿಸಿದ ವಸ್ತುಗಳನ್ನು ಮತ್ತೆ ಮಾರಾಟ ಮಾಡುವುದು, ಇನ್ನು ಮುಂದೆ ನಿಮ್ಮನ್ನು ಯಾವುದೇ ಹೊಸ ವಸ್ತು ಖರೀದಿಸಲು ತೊಂದರೆ ಕೊಡುವುದಿಲ್ಲ, ಇರುವ ವಸ್ತುಗಳೊಂದಿಗೆ ಹೊಂದಿಕೊಳ್ಳುತ್ತೇನೆ. ಆದರೆ ನೀವು ಕೋಪಗೊಳ್ಳಬೇಡ ಎಂದು ಹೇಳಲು ನಾನು ಸ್ಥಿತಿಯಲ್ಲಿಲ್ಲ ಎಂದು ಲಕ್ಷ್ಮಿ ಹೇಳುತ್ತಾಳೆ. ನೀನು ಏನೂ ತಪ್ಪಾಗಿ ಯೋಚಿಸುತ್ತಿಲ್ಲ. ಈಗಾದರೂ ನನ್ನ ಮಾತು ಕೇಳಿ ನಿಮ್ಮ ತಂದೆಗಿಂತ ಸಹಾಯ ಕೇಳಿ. ಹೌದು, ನೀನು ಹೇಳಿದ್ದು ಸತ್ಯ. ತಂದೆಗೆ ಸಹಾಯ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಸಾಲವನ್ನು ತೀರಿಸಲು ಈ ವಸ್ತುಗಳಿಂದ ಬರುವ ಹಣ ಸಾಕಾಗುವುದಿಲ್ಲ. ಸರಿ ಲಕ್ಷ್ಮಿ, ಒಳಗೆ ಹೋಗು. ನಾನು ಒಮ್ಮೆ ತಂದೆಗೆ ಫೋನ್ ಮಾಡಿ ಕೇಳುತ್ತೇನೆ ಎಂದು ಹೇಳಿ ಲಕ್ಷ್ಮಿಯನ್ನು ಮನೆಗೆ ಕಳುಹಿಸುತ್ತಾನೆ. ಆಮೇಲೆ ಶ್ರೀಕಾಂತ್ ತನ್ನ ತಂದೆ ರಂಗಯ್ಯನಿಗೆ ಫೋನ್ ಮಾಡಿ ಹೀಗೆ ಹೇಳುತ್ತಾನೆ. ನೀನು ಕೊಟ್ಟ ಸಲಹೆ ಕೆಲಸ ಮಾಡುತ್ತಿದೆ. ಹೊಡೆತಕ್ಕೆ ಭೂತವು ದಾರಿಯಲ್ಲಿ ಬಂತು. ಹೇಳಿದ್ದೇನೆ ಅಲ್ಲವೇ? ನಾನು ಹೇಳಿದ ಉಪಾಯ ಖಂಡಿತವಾಗಿ ಕೆಲಸ ಮಾಡುತ್ತದೆ. ಆದರೆ ಈಗಲೇ ಸಂತೋಷ ಪಡಬೇಡ. ಮೊದಲು ಅವನನ್ನು ಒಪ್ಪಿಸಿ ಓನಾಲು ನಮ್ಮ ಊರಿಗೆ ನೋಡಿ. ಇಲ್ಲಿ ಹೊಲದ ಕೆಲಸಗಳಲ್ಲಿ ತೊಡಗಿದರೆ ಅವನಲ್ಲಿ ಸಂಪೂರ್ಣ ಬದಲಾವಣೆ ಬರುತ್ತದೆ. ನೀನೇ ಅವನಿಗೆ ಏನಾದರೂ ಹೇಳಿ 12 ದಿನಗಳ ಕಾಲ ಊರಿಗೆ ಕರೆತರು. ಈ ನಡುವೆ ನಿಮ್ಮ ತಂಗಿಯನ್ನು ಭೇಟಿಯಾಗಿ ನಾನು ಊರಿಗೆ ಹಿಂತಿರುಗಿ ಬರುತ್ತೇನೆ. ಹೌದಾ, ನೀವು ಹೇಳಿದಂತೆ ಮಾಡುತ್ತೇನೆ. ಹೇಳಿ ಶ್ರೀಕಾಂತ್ ಫೋನ್ ಇಡುತ್ತಾನೆ. ಆ ನಂತರ ಲಕ್ಷ್ಮಿಯನ್ನು ಕರೆದು ಅವಳಿಗೆ ಹೀಗೆ ಹೇಳುತ್ತಾನೆ. ಈಗಲೇ ಅಪ್ಪನೊಂದಿಗೆ ಮಾತನಾಡಿದೆ. ಅವರು ಸಹಾಯ ಮಾಡಲು ಒಪ್ಪಿದ್ದಾರೆ. ಅವರು ಆ ಸ್ಥಿತಿ ಏನು? ನಮ್ಮ ಪೊಲ್ಯೂಷನ್ ತನ ಸಹಾಯ ಮಾಡುತ್ತೇನೆ ಎಂದರು. ಆದರೆ ಅದಕ್ಕೆ ಬದಲಾಗಿ 1 ತಿಂಗಳು ಊರಿಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಬೇಕೆಂದು ಷರತ್ತು ಇಟ್ಟಿದ್ದಾರೆ. ಆದರೆ ನಾವು 2 ದಿನಗಳಲ್ಲಿ ಊರಿಗೆ ಹೊರಡಬೇಕು. ಸಿದ್ಧವಾಗಿರು. ಏನು, ಹೊಲದಲ್ಲಿ ಕೆಲಸ ಮಾಡಬೇಕಾ? ನನ್ನಿಂದ ಆಗುವುದಿಲ್ಲ ಅಂಡಿ. ಸರಿ, ಈ ಸಾಮಾನುಗಳನ್ನು ತೆಗೆದುಕೊಂಡು ರಸ್ತೆಯ ಮೇಲೆ ಇರುವ ಫುಟ್ಪಾತ್ನಲ್ಲಿ ಇಟ್ಟುಕೊಂಡು ಆ ರಂಡಿ ಬಾಬು ರಂಡಿಗೇನು ಕೊಂಡರೂ 10 ರೂಪಾಯಿಗಳೇ ಮಾರುತ್ತೇನೆ. ಆ ಪಕ್ಕದಲ್ಲಿ ಬಟ್ಟಲಿನಲ್ಲಿ ಹೂಗಳನ್ನು ಇಟ್ಟುಕೊಂಡು ಆ ಮಲ್ಲಿಗೆ ಹೂಗಳು. ಏನು ಅಂಡಿ, ನಿಮಗೆ ಪ್ರತಿಯೊಂದು ವ್ಯಂಗ್ಯವಾಗಿಯೇ ಇರುತ್ತದೆ. ಈಗ ನಾನು ಏನು ಹೇಳಿದ್ದೇನೆ? ಇನ್ನು ನೀನು ಏನು ಹೇಳಬೇಕಾದ ಅಗತ್ಯವಿಲ್ಲ. ಇಷ್ಟು ರಾಜೀವ್ ಹಿಡಿಯಲು ಕಾರಣ ತಮ್ಮ ಕಥೆಯನ್ನು ಪ್ರಕಟಣೆ ನೀಡುವುದರಿಂದಲೇ ನಮಗೆ ದಿನವೂ ಈ ಪರಿಸ್ಥಿತಿ. ಆದ್ದರಿಂದ ಮತ್ತೊಮ್ಮೆ ಮಾತನಾಡದೆ ಬಾಯಿ ಮುಚ್ಚಿಕೊಂಡು ಶಾಂತವಾಗಿರು. ಮಾಡಿಕೊಂಡು ಅದಕ್ಕೆ ಮಾಡಿಕೊಂಡಷ್ಟು ಮಹದೇವನನ್ನು ಇನ್ನೇನು ಮಾಡುತ್ತೇನೆ. ನೀವು ಹೇಳಿದಂತೆ ಕೇಳುತ್ತೇನೆ ಅಂದುಕೊಂಡು ಲಕ್ಷ್ಮಿ ಕೋಪದಿಂದ ಒಳಗೆ ಹೋಗುತ್ತಾಳೆ. ತನ್ನ ಯೋಜನೆ ಕಾರ್ಯಾನ್ವಯವಾಗಿದೆ ಎಂದು ಶ್ರೀಕಾಂತ್ ತನ್ನೊಳಗೆ ನಗುತ್ತಾ ಸಂತೋಷಪಡುತ್ತಾನೆ. ಇದರಲ್ಲಿ ಶ್ರೀಕಾಂತ್ ಮನೆಯಿಂದ ಕಾರಿನಲ್ಲಿ ಹೊರಟ ರಂಗಯ್ಯ ತನ್ನ ಮಗಳು ಪಲ್ಲವಿ ಮನೆಗೆ ಬರುತ್ತಾನೆ. ಕಾರು ಮನೆ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಪಲ್ಲವಿ ಬಾಗಿಲು ಹೊರಗೆ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾಳೆ. ಆಗ ರಂಗಯ್ಯ ಅವಳ ಹತ್ತಿರ ಹೋಗಿ ಹೀಗೆ ಹೇಳುತ್ತಾನೆ. ಅಮ್ಮ ಪಲ್ಲವಿ, ಏನಾಯ್ತು ಅಮ್ಮ? ಇಲ್ಲಿ ಕುಳಿತಿದ್ದೀಯಾ? ನೀವು ಚೆನ್ನಾಗಿದ್ದೀರಾ? ನನ್ನ ಅಳಿಯನವರು ನನಗೆ ಅನ್ಯಾಯ ಮಾಡಿದ್ದಾರೆ. ಅಪ್ಪ ಅವರು ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ. ನೀನು ಒಳ್ಳೆಯವನು ಎಂದು ಹೇಳಿ ಅವನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೆ. ಈಗ ನಾವು ಎಲ್ಲರೂ ಮೋಸ ಹೋಗಿದ್ದೇವೆ ಅಪ್ಪ. ಇಲ್ಲಿ ಜೀವನವೆಲ್ಲ ಗೊಂದಲವಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆಗ ರಂಗಯ್ಯ ತನ್ನ ಮಗಳನ್ನು ಸಮಾಧಾನಪಡಿಸಿ ಹೀಗೆ ಹೇಳುತ್ತಾನೆ. ಅಮ್ಮ ಪಲ್ಲವಿನು, ಮೊದಲು ಏಳು ನಿಲ್ಲು. ಸ್ವಲ್ಪ ಕಾಲ ಕೆಳಗೆ ಕುಳಿತು ನಿಧಾನವಾಗಿ ಉಸಿರಾಡು. ಈಗ ಹೇಳು, ನಿಜವಾಗಿ ಏನಾಯಿತು? ಏಕೆ ಇಷ್ಟು ಅಳುತ್ತಿದ್ದೀಯಾ? ಇಲ್ಲಿಯವರೆಗೆ ಅವರು ನಿಮಗೆ ಏನೋ ಅನ್ಯಾಯವಾಯಿತು ಎಂದು ಕೇಳಿದರು. ಏನಾದರೂ ನಡೆದಿದೆ? ನಿಜವಾಗಿ ನನಗೆ ಹೇಳು. ನಿಮ್ಮ ಅಳಿಯನವರು ನನಗೆ ಸವತಿ ತರುವ ಪ್ರಯತ್ನದಲ್ಲಿ ಇದ್ದಾರೆ. ಏನಮ್ಮ ನೀನು ಹೇಳುವುದೇ? ಅಳಿಯನವರು ಅಂತ ಕೆಲಸ ಮಾಡಿದ್ದಾರಾ? ನಿಜವಾಗಿ ಏನಾಯಿತು? ವಿವರವಾಗಿ ಹೇಳು. ನಿಜವಾಗಿ ಏನಾಯಿತು ಎಂದು ರಂಗಯ್ಯನಂತೆ ನಿಮಗೂ ತಿಳಿದುಕೊಳ್ಳಲು ಆಸಕ್ತಿ ಇದೆಯಾ? ಹಾಗಾದರೆ ಮುಂದಿನ ಭಾಗದವರೆಗೆ ಕಾಯಿರಿ.